ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೈಸರ್ಗಿಕ ಪದಾರ್ಥಗಳನ್ನ ಬಳಸಿ ಒಂದು ಆರೋಗ್ಯಕರವಾದ ಕೂದಲಿಗೆ ಒಂದು ಹೇರ್ ಆಯಿಲ್ನ ತಯಾರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಅಲ್ವಿರಾ, ಕರಿಬೇವು, ಆಮ್ಲ ಎಲ್ಲವನ್ನು ಕ್ಲೀನ್ ಮಾಡಿ ಈ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ದಪ್ಪ ತಳ ಇರೋ ಅಂಥ ಪಾತ್ರೆಗೆ 2 ಕಪ್ಪು ಕೋಕೋನಟ್ ಆಯಿಲ್ನ ಸೇರಿಸಿ ಅದು ಹೀಟ್ ಆದ ನಂತರ 4ರಿಂದ 5 ಸ್ಪೂನು ಮೆಂತ್ಯ, 1 ಕಪ್ನಷ್ಟು ಕರಿಬೇವು, 5ರಿಂದ 6 ದಾಸವಾಳದ ಹೂಗಳು, 1 ಕಪ್ಪು ಆಮ್ಲ, 5ರಿಂದ 6 ವಿಳ್ಯದೆಲೆ ಮತ್ತು ಕಟ್ ಮಾಡಿ ಇಟ್ಕೊಂಡಂಥ 1 ಕಪ್ನಷ್ಟು ಅಲ್ವೀರಾನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಸಣ್ಣೂರಿನಲ್ಲೇ ಕುದಿಸ್ಕೋಬೇಕು. ಇದರಲ್ಲಿ ನೀರಿನಂಶ ಇರೋದ್ರಿಂದ ಆಯಿಲ್ಲು ನೊರೆ ರೀತಿ ಬಂದು ಈ ರೀತಿ ಉಕ್ಕಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಬಿಡದೇನೆ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು, ಸಿಮ್ಮಲ್ಲೇ ಇರಬೇಕು. ನಿಮಗೆ ಗೊತ್ತಿರೋ ಹಾಗೆ ಚಿಕ್ಕ ವಯಸ್ಸಿಗೆ ಇವಾಗೆಲ್ಲ ಚಿಕ್ಕ ಮಕ್ಕಳಿಗೆ ವೈಟ್ ಹೇರ್ಸ್ ಬರ್ತಾ ಇದೆ. ಈ ಆಯಿಲ್ ಯೂಸ್ ಮಾಡೋದ್ರಿಂದ ಆ ರೀತಿ ಪ್ರಾಬ್ಲಮ್ ಬರಲ್ಲ. ವೈಟ್ ಹೇರ್ಸ್ನ ಬರದೇ ಇರೋ ರೀತಿ ಈ ಆಯಿಲ್ಲು ಕಾಪಾಡುತ್ತೆ. ನಂತರ ಪಲ್ಯೂಷನ್ಗೆ ನಾವು ಹಾಕ್ತಿರೋ ಅಂಥ ಶಾಂಪೂಯಿಂದ ಹೇರ್ ತುಂಬ ಡ್ಯಾಮೇಜ್ ಆಗ್ತಾ ಇರುತ್ತೆ. ಈ ಆಯಿಲ್ ಯೂಸ್ ಮಾಡೋದ್ರಿಂದ ಕೂದಲಿನ ಆರೋಗ್ಯನ ಕಾಪಾಡುತ್ತೆ, ಸ್ಕ್ಯಾಲ್ಪ್ನ ಆರೋಗ್ಯ ಕೂಡ ಕಾಪಾಡುತ್ತೆ. ಸ್ಕ್ಯಾಲ್ಪ್ ಚೆನ್ನಾಗಿದ್ರೇ ಹೇರ್ ಗ್ರೋತ್ ಆಗೋದು. ಹಾಗಾಗಿ ಹೇರ್ ಫಾಲ್ ಕಂಟ್ರೋಲ್ ಮಾಡಿ ಕೂದಲು ಬೆಳವಣಿಗೆಗೂ ಈ ಆಯಿಲ್ಲು ತುಂಬ ಹೆಲ್ಪ್ ಮಾಡುತ್ತೆ. ಮನೆಯಲ್ಲೇ ಇರೋ ಅಂಥ ಪದಾರ್ಥಗಳು, ಆರಾಮ್ಸೆ ನಾವು ಇದನ್ನೆಲ್ಲ ಮನೆಯಲ್ಲೇ ಮಾಡ್ಕೋಬೋದು. ಆಮ್ಲ ಎಲ್ಲ ಟೈಮು ಸಿಗಲಿಲ್ಲ ಅಂದರೆ ನಾವು ಸೀಸನಲ್ಲಿ ಕಟ್ ಮಾಡಿ ಅದನ್ನು ಬಿಸಿಲಲ್ಲಿ ಡ್ರೈ ಮಾಡಿ ಇಟ್ಕೊಂಡ್ರೆ, ಈಗೇನು ನಾವು ಫ್ರೆಶ್ ಆಮ್ಲ ಇಲ್ಲಿ ಹಾಕಿದ್ದೀನಿ ಅದೇ ರೀತಿ ಕಟ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಆಮ್ಲ ಕೂಡ ನಾವು ಬಳಸ್ಬೋದು. ನೋಡಿ, ಏನಾದರೂ ಮಿಕ್ಸ್ ಮಾಡೋದು ನಿಲ್ಲಿಸಿದ್ರೆ ಉಕ್ಕಿಬಿಡುತ್ತೆ. ಹಾಗಾಗಿ ಸಿಮ್ಮಲ್ಲಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಈ ಪದಾರ್ಥದಲ್ಲಿರೋ ಅಂಥ ನೀರಿನಂಶ ಎಲ್ಲ ಹೋಗಿ ಆಯಿಲ್ಲು ಇವುಗಳಲ್ಲಿರೋ ಅಂಥ ಎಲ್ಲ ವಿಟಮಿನ್ಗಳನ್ನ ಹೀರ್ಕೊಳ್ಳೋವರೆಗೂ ಇದೇ ರೀತಿ ಕುದಿಸ್ಕೋಬೇಕು. ಈ ಆಯಿಲ್ನ ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಸಾಕು. ನೈಟ್ ಅಪ್ಲೈ ಮಾಡಿ ಬೆಳಿಗ್ಗೆ ಎದ್ದು ಒಂದು ಟಿಪ್ಸ್ ಹೇಳ್ತೀನಿ, ಸಾಧ್ಯವಾದರೆ ಮಾಡ್ಕೊಳ್ಳಿ. ಒಂದು ಬಿಸಿ ನೀರಿಗೆ ಒಂದು ಕಾಟನ್ ಬಟ್ಟೆನ ಡಿಪ್ ಮಾಡಿ ಕೂದಲಿಗೆ ಅದನ್ನು ಸುತ್ತಿ 10 ನಿಮಿಷ ಬಿಟ್ಟು ಸ್ನಾನ ಮಾಡಿ ನೋಡಿ. ಈ ಆಯಿಲ್ ಯೂಸ್ ಮಾಡಿದ್ರೆ ನೀವು ಕಂಡೀಷ್ನರೇ ಯೂಸ್ ಮಾಡೋದು ಬೇಡ, ಅಷ್ಟು ಸ್ಮೂತಾಗಿರುತ್ತೆ ಕೂದಲು. ಫ್ರೀಝಿ ಏರ್ನು ಕೂಡ ಕಮ್ಮಿ ಮಾಡುತ್ತೆ ಇದು. ನಾನು ಇದನ್ನು ಒಂದು 15 ವರ್ಷದಿಂದ ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಯಾವ ಕಂಡೀಷ್ನರು ಬೇಡ, ಏನು ಬೇಡ. ಹೇರ್ ಫಾಲ್ ಕಮ್ಮಿ ಆಗುತ್ತೆ, ವೈಟ್ ಹೇರ್ಸ್ ಬರ್ದಂಗೆ ಕಾಪಾಡುತ್ತೆ. ನಾವು ಇದನ್ನೆಲ್ಲ ಔಟ್ಸೈಡ್ ಹೋಗಿ ನಾವು ತೊಗೊಂಡು ಬಂದು ಅವ್ರು ಎಷ್ಟರ ಮಟ್ಟಿಗೆ ಸರಿಗೆ ಮಾಡಿರ್ತಾರೆ ಗೊತ್ತಿಲ್ಲ. ಇದು ನೋಡಿ, ಆರಾಮಾಗಿ ಒಂದು ½ ಅನ್ ಅವರಲ್ಲಿ ನಾವು ಮನೆಯಲ್ಲೇ ತಯಾರಿಸ್ಕೋಬೋದು. ನೋಡಿ, ಈ ರೀತಿ ತೊಗೊಂಡಾಗ ನೊರೆ ಅಂಶ ಬರಬಾರ್ದು ಆಯಿಲಲ್ಲಿ. ಆ ಹಂತದವರೆಗೂ ನಾವು ಇದನ್ನು ಈ ರೀತಿ ಬಿಡದೆ ಮಿಕ್ಸ್ ಮಾಡಿ ಕಾಯಿಸ್ತಾ ಇರಬೇಕು. ಒಂದು 20 to 30 ಮಿನಿಟ್ಸಲ್ಲಿ ಇದು ಆಯಿಲ್ಲು ಈ ಸ್ಟೇಜಿಗೆ ಬಂದುಬಿಡುತ್ತೆ. ಈಗ ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಆ ನೊರೆ ಅಂಶ ಇನ್ನೊಂದು ಸ್ವಲ್ಪ ಕಮ್ಮಿ ಆಗಬೇಕು. ಮತ್ತು ನಾವು ಈ ಥರ ಹಿಂಗೆ ನೋಡಿ ಈ ರೀತಿ ತೆಗೆದಾಗ ನಾವು ಕೆಳಗಡೆ ಹಾಕಿರೋ ಅಂಥದ್ದು ಮೆಂತ್ಯ ನಮಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಹಿಂಗೆ ತೊಗೊಂಡಾಗ ನೊರೆ ಕಮ್ಮಿ ಆಗುತ್ತೆ. ನೋಡಿ, ಈ ಥರ ತೊಗೊಂಡಾಗ ಈ ಹಂತದಲ್ಲಿ ನಾವು ಸ್ಟವ್ ಆಫ್ ಮಾಡಿ ಇದನ್ನೊಂದು 2 days ಹಾಗೆ ಬಿಟ್ಬಿಡಬೇಕು. ಈಗ ಇದು 2 days ಆದಮೇಲೆ ನೋಡಿ ಮತ್ತೆ ಸ್ಟವ್ ಆನ್ ಮಾಡಿದ್ರೆ ಇದರಲ್ಲಿರೋ ಅಂಥ ಅಂಶನೆಲ್ಲ ಆಯಿಲ್ ಹೀರ್ಕೊಂಡಿರುತ್ತೆ. ಮತ್ತು ಹಿಂಗೆ ಕುದಿಸಿದಾಗ ತುಂಬ ಏನು ನೊರೆ ಬರಲ್ಲ, ಒಂದು 3 ನಿಮಿಷದಲ್ಲಿ ರೆಡಿ ಆಗುತ್ತೆ. ಹಾಕಿರೋ ಅಂಥ ಪದಾರ್ಥಗಳೆಲ್ಲ ನೋಡಿ ಈ ರೀತಿ ಸ್ವಲ್ಪ ಡಾರ್ಕ್ ಬ್ರೌನಿಗೆ ತಿರುಗಿ ಈ ರೀತಿ ಹೊಗೆ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಆಫ್ ಮಾಡಿಬಿಡಿ. ನಂತರ ಒಂದು ಬಿಳಿ ಬಟ್ಟೆಲಿ ಫಿಲ್ಟ್ರು ಮಾಡಿ, ಬಿಸಿ ಇದ್ದಂಗೆ ಫಿಲ್ಟ್ರು ಮಾಡ್ಕೊಳ್ಳಿ, ಆವಾಗ ಈಸಿ. ಇದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿದ್ರೆ ಆಯಿಲೆಲ್ಲ ಬಂದುಬಿಡುತ್ತೆ. ಇದು ತಣ್ಣಗಾದ್ಮೇಲೆ ಒಂದು ಬಾಟಲ್ಗೆ ಹಾಕಿ ಇಟ್ಕೊಂಡ್ರೆ ನಾವು ಆರಾಮ್ಸೆ 5-6 ತಿಂಗಳು ಬಳಸ್ಬೋದು. ಇದು ಖಾಲಿ ಆಗೋವರೆಗೂ ಏನೂ ಹಾಳಾಗಲ್ಲ ಈ ಆಯಿಲು. ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ತಿಳಿಸಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.